ನಮಸ್ತೆ, ಮೈ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ಈ ದಿನ ಆಲೂಗಡ್ಡೆ ಚಿಕನ್ ಕಟ್ಲೆಟ್ ಮಾಡೋ ವಿಧಾನ ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಬಾಯ್ಲ್ಡ್ ಚಿಕನ್ 1 ಬೌಲ್, ದೊಡ್ಡ ಗಾತ್ರದ ಆನಿಯನ್ 1, 3 ಬೇಯಿಸಿರೋ ಆಲೂಗಡ್ಡೆ, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, 4 ಬೆಳ್ಳುಳ್ಳಿ, 1/2 ಇಂಚ್ ಶುಂಠಿ ಬೆಳ್ಳುಳ್ಳಿ ಆಲೂಗಡ್ಡೆನ ಗ್ರೇಟೆಡ್ ಮಾಡಿದ್ದೀನಿ, ತುರಿದಿಟ್ಕೊಂಡಿದ್ದೀನಿ. ಉಳಿದಿದ್ದ ಸಾಮಗ್ರಿಗಳನ್ನ ಕಟ್ ಮಾಡಿದ್ದೀನಿ. ಇದ್ರ ಜೊತೆಗೆ 1 ಸ್ಪೂನ್ ಮೆಣಸಿನ ಪೌಡರ್, 1 ಸ್ಪೂನ್ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನೆಲ್ಲ ನಾವು ಒಂದು ಪ್ಲೇಟ್ನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಟ್ಲೆಟ್ಗೆ ರೆಡಿಯಾಗಿದೆ. ಈಗ ನಾನು ವಡೆ ಆಕಾರದಲ್ಲಿ ಶೇಪ್ ಕೊಟ್ಟಿದ್ದೀನಿ. ಬೇಕಂದರೆ ನಾವು ಓವಲ್ ಶೇಪ್ ಕೊಡ್ಬೋದು. ಸೊ ರೆಡಿಯಾಗಿದೆ ಕಟ್ಲೆಟ್ಗೆ. ಈಗ ನಾನು ಒಂದು ಎಗ್ ತೊಗೊಂಡು ಅದನ್ನು ಮಿಕ್ಸ್ ಮಾಡಿದ ಮೇಲೆ ನಾವು ಕಟ್ಲೆಟ್ ರೆಡಿ ಮಾಡಿದ್ದೀವಲ್ಲ, ಅದನ್ನು ಡಿಪ್ ಮಾಡೋಣ ಎಗ್ನಲ್ಲಿ. ಸೊ ಅದನ್ನು ಬ್ರೆಡ್ ಕ್ರಮ್ಸ್ ರೆಡಿ ಮಾಡಿಟ್ಕೊಂಡಿದ್ದೀವಿ, ಅದರಲ್ಲಿ ಹದ್ದಬೇಕು. 2 ಬದಿನೂ ನಾವು ಅದನ್ನು ಕವರ್ ಮಾಡಬೇಕು. ಇದೇ ರೀತಿ ಎಲ್ಲ ಕಟ್ಲೆಟ್ಗಳನ್ನ ನಾವು ರೆಡಿ ಮಾಡಿಟ್ಕೊಳ್ಳೋಣ. ನೋಡಿ, ರೆಡಿಯಾಗಿದೆ. ಈಗ ನಾವು ಕಾದಿರೋ ಎಣ್ಣೆಯಲ್ಲಿ ಎಲ್ಲ ಕಟ್ಲೆಟ್ಗಳನ್ನ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಬೇಕು, ಕ್ರಿಸ್ಪಿಯಾಗಿ ಬರುತ್ತೆ. 2 ಬದಿನೂ ನಾವು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು. ನಮ್ಮ ಚಿಕನ್ ಕಟ್ಲೆಟ್ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಕೆಚಪ್ನೊಂದಿಗೆ ಸವಿಯಿರಿ. ನೀವು ಮನೆಯಲ್ಲಿ ಮಾಡಿ ಸವಿಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನಲ್.